ಲಾಸ್ಟ್ ವಿಡಿಯೋದಲ್ಲಿ ಈ ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕಂತ ತೋರಿಸ್ಕೊಟ್ಟಿದ್ನಲ್ಲ. ಈ ಥ್ರೆಡ್ ಪೈಪಿಂಗ್ ಮಾಡಿದ ಮೇಲೆ ಇದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಹಾಕ್ಕೋಬೇಕು. ನೀವು ಹಾಕ್ಕೊಂಡ್ರೆ ಮಾತ್ರ ಈ ಥ್ರೆಡ್ ಪೈಪಿಂಗ್ದು ಒಳಗಡೆ ಲೈನಿಂಗ್ ಅದು ಸರಿದಾಡದೇ ಇರುತ್ತೆ. ಅದನ್ನು ಹೇಗೆ ಹಾಕ್ಕೋಬೇಕಂತ ತೋರಿಸ್ತೀನಿ. ಇದು ಪೈಪಿಂಗ್ ಪಕ್ಕದಲ್ಲೇ ಬರಬೇಕು. ಈ ಥರ ತುಂಬ ಡಿಸ್ಟೆನ್ಸ್ ಇರಬಾರ್ದು. ಕಾಣಿಸ್ತಾ ಇದೆ ಅಲ್ವಾ? ಈ ಪೈಪಿಂಗ್ ಏನಿದೆಯಲ್ಲ ಇದ್ರ ಪಕ್ಕದಲ್ಲೇ, ತೀರಾ ಪಕ್ಕದಲ್ಲೇ ಇದು ಸ್ಟಿಚ್ ಹಾಕಬೇಕು. ನಾವು ಈ ಥರ ನೀಟಾಗಿ ಮಾಡಿಕೊಂಡು ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊತೀನಿ. ನೋಡ್ತಾ ಇದ್ದೀರಲ್ವ? ಈ ಥರ ತೀರಾ ಪಕ್ಕದಲ್ಲಿ ಸ್ವಲ್ಪ ನೀಟಾಗಿ ಈ ಥರ ಸ್ಟ್ರೇಟಾಗಿ ಮಾಡಿಕೊಂಡು ಸ್ಟಿಚ್ ಹಾಕೋಬೇಕು. ಇದಿಷ್ಟು ಸ್ಟಿಚ್ ಆದಮೇಲೆ ನೋಡಿ, ನೆಕ್ ಕಂಪ್ಲೀಟ್ ರೆಡಿ ಆಗಿದೆ. ತುಂಬ ನೀಟಾಗಿ ಪೈಪಿಂಗ್ ಬಂದಿದೆ. ಸೊ ಈಗ ಕೆಳಗಡೆ ಕೂಡ ಈ ಥರ ಬ್ಯಾಕ್ ಸೈಡ್ ಪಟ್ಟಿ, ಇನ್ವಿಸಿಬಲ್ ಪಟ್ಟಿ, ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೆ. ನೋಡಿ, ಹಿಂದ್ಗಡೆ ನೀವು ಯಾವುದೇ ರೀತಿ ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮಿಷನ್ ಸ್ಟಿಚ್ ಹಾಕಬೇಕು, ಬಟ್ ಹಿಂದ್ಗಡೆ ಕಾಣದೇ ಇರೋ ಥರ ಹಾಕಬೇಕು. ಇವೆಲ್ಲ ಬೇಕು ಅಂದರೆ ನೀವು ನನಗೆ ಕಾಮೆಂಟ್ ಮಾಡಬೇಕು. ಕಾಮೆಂಟ್ ಮಾಡಿದರೆ ಮಾತ್ರ ನಾನು ಇವನ್ನೆಲ್ಲ ತೋರಿಸ್ಕೊಡ್ತೀನಿ. ನೀವು ನನ್ನ ವಿಡಿಯೋನ ಎಷ್ಟು ಇಂಟ್ರೆಸ್ಟಿಂದ ನೋಡ್ತಾ ಇದ್ದೀರಿ ಅಂತ ನನಗೆ ಕೂಡ ಗೊತ್ತಾಗಬೇಕಲ್ವ. ಸೊ ನಾನು ಈ ಥರ ಎಲ್ಲ ಹೇಳ್ತಾ ಇರೋದು. ಈ ಥರ ಲೈನಿಂಗ್ನ ಹಚ್ಕೊಳ್ಳೋಕೆ ತೋರಿಸ್ತೀನಿ. ಒಬ್ಬೊಬ್ಬರು ಲೈನಿಂಗ್ ಹಚ್ಕೊತಾರೆ ಸ್ಟಾರ್ಟಿಂಗ್ ಬಿಗಿನರ್ಸು. ತುಂಬ ಲೈನಿಂಗ್ ಬಟ್ಟೆ ನೀಟಾಗಿರುತ್ತೆ, ಒಳಗಡೆ ಕ್ಲಾತ್ ಏನಿರುತ್ತಲ್ಲ ಮುದ್ದಿ ಮುದ್ದಿ ಆಗುತ್ತೆ. ಸೊ ನೀವೇನು ಮಾಡಬೇಕು, ಈ ಥರ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಈ ಥರ ಮಾಡಿಕೊಂಡ್ರೆ ಒಳಗಡೆ ಕ್ಲಾತ್ ಕೂಡ ನಿಮಗೆ ಸ್ಟ್ರೇಟ್ ಆಗಿರುತ್ತೆ. ಆವಾಗ ನೀವು ಒಂದು ಸ್ಟಿಚ್ನ ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈ ಥರ ಟರ್ನ್ ಮಾಡ್ಕೋಬೇಕು. ಈ ಥರ ಟರ್ನ್ ಮಾಡಿಕೊಂಡು ಇದು ಕೂಡ ಈ ಥರ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಹಿಂಗೆ ಸ್ಟ್ರೇಟಾಗಿ ಒಂದು ಸ್ವಲ್ಪ ಒಳಗಡೆ ಬಟ್ಟೆನ ಈ ಥರ ಹಿಂಗೆ ಸ್ವಲ್ಪ ಎಳಿಬೇಕು. ಈ ಥರ ಎಳೆದ್ರೆ ಅಲ್ಲೆಲ್ಲಿ ಮುದ್ದೆ ಕೂಡದೇ ಇರೋ ಥರ ಇರುತ್ತೆ. ಆವಾಗ ನೀವು ಈ ಥರ ಸ್ಟಿಚ್ ಮಾಡ್ಕೊತ ಹೋಗಬೇಕು. ಇಲ್ಲಿ ಕಾರ್ನರಲ್ಲಿ ಏನಿರುತ್ತಲ್ಲ, ಟರ್ನ್ ಮಾಡ್ತಿರಲ್ಲ ರೌಂಡ್ ಶೇಪಲ್ಲಿ, ಅಲ್ಲಿ ಮಾತ್ರ ನೀವು ಅವಸರ ಮಾಡಿಬಿಟ್ರೆ ಇಲ್ಲಿ ಮುದ್ದೆ ಬರುತ್ತೆ ಜಾಸ್ತಿ ನಿಮಗೆ. ಸೊ ನೀವು ಇಲ್ಲಿ ಅವಸರ ಮಾಡಬಾರ್ದು, ಸ್ಲೋ ಆಗಿ ಮಾಡ್ಕೋಬೇಕು. ಬ್ಲೌಸ್ನ ಸ್ಪೀಡಾಗಿ ಮುಗಿಸೋದಕ್ಕಿಂತ ನೀಟಾಗಿ ಮುಗಿಸೋದ್ರ ಕಡೆ ನೀವು ಗಮನ ಕೊಡಿ. ಈ ಕಡೆ ಪಾರ್ಟ್ ಮುಗಿದ್ಮೇಲೆ ಸೇಮ್ ಆ್ಯಸ್ ಇಟ್ ಈಸ್ ನೀವು ಈ ಕಡೆ ಕೂಡ ಇದೇ ಥರ ರೆಡಿ ಮಾಡ್ಕೋಬೇಕು. ಕೆಳಗಡೆಯಿಂದ ಬಟ್ಟೆನ ಈ ಥರ ಸ್ವಲ್ಪ ಮೇಲ್ಗಡೆ ಎಳಿಬೇಕು. ಎಳೆದು ಸಮ ಮಾಡಿಕೊಂಡು ಸ್ಟಿಚಸ್ನ ಸ್ಟಾರ್ಟ್ ಮಾಡಬೇಕು. ಟರ್ನ್ ಮಾಡಬೇಕು. ಇಲ್ಲಿ ಕೂಡ ನೀಟಾಗಿ ಈ ಥರ ಮಾಡಿಕೊಂಡು ಸ್ಲೋ ಮೋಷನಲ್ಲೇ ಸ್ಟಿಚ್ ಮಾಡಿ ಬಿಗಿನರ್ಸ್. ಈಗ ರೂಢಿ ಇರೋರಿಗೆ ಫಾಸ್ಟಾಗಿ ಮುಗಿಸ್ಕೊತಾರೆ. ಅವ್ರು ಮಾಡ್ತಾರಂತ ನೀವು ಮಾಡೋಕ್ಕೆ ಹೋದರೆ ಬ್ಲೌಸಲ್ಲಿ ರಿಂಕಲ್ಸ್ ತುಂಬ ಬರುತ್ತೆ. ಸೊ ನೀವು ಲೈನಿಂಗ್ ಜಾಯಿಂಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀಟಾಗಿ ಲೈನಿಂಗ್ ಜಾಯಿಂಟ್ ಮಾಡೋದ್ರಿಂದನೇ ಬ್ಲೌಸ್ ನೀಟಾಗೋಕ್ಕೆ ಚಾನ್ಸಸ್ ಇದೆ. ಈ ಥರ ಮಾಡಿಕೊಂಡು ಇಲ್ಲಿ ಕೂಡ ನೀಟಾಗಿ ಈ ಥರ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಮಾಡ್ಕೊಂಡ್ಮೇಲೆ ಎಕ್ಸ್ಟ್ರಾ ಏನು ಫ್ಯಾಬ್ರಿಕ್ ಇದೆ, ಬ್ಲೌಸ್ ಪೀಸಿನ ಫ್ಯಾಬ್ರಿಕ್ ಇದು ಲೈನಿಂಗು, ಈ ಎಕ್ಸ್ಟ್ರಾ ಏನು ಬಂದಿದೆಯಲ್ಲ ಇದು ಬ್ಲೌಸ್ ಫ್ಯಾಬ್ರಿಕ್, ಇದನ್ನು ನೀಟಾಗಿ ಟ್ರಿಮ್ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳಿದೇ ಇರೋ ಥರ ಮತ್ತು ಲೈನಿಂಗ್ ಕಟ್ ಆಗದೇ ಇರೋ ಥರ ಜಸ್ಟು
ಬ್ಲೌಸಿನ ಫ್ಯಾಬ್ರಿಕ್ ಮಾತ್ರ ಕಟ್ ಆಗೋ ಥರ ನೀವು ತುಂಬ ಲಕ್ಷ್ಯ ಕೊಟ್ಟು ಇದನ್ನು ಕಟ್ ಮಾಡಬೇಕು. ನೋಡ್ತಾ ಇದ್ದೀರಲ್ವ ಇಲ್ಲಿ ಕಟ್ಟಿಂಗ್ಸ್ನೆಲ್ಲ ಎಷ್ಟು ನೀಟಾಗಿ ಕಟ್ಟಾಗಿದೆ ಅಂತ. ಇದೇ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿದೆ. ಇದರಲ್ಲಿ ಒಂದು ಇನ್ನು ಉಳಿದಿದೆ. ಏನು ಬಾಕಿ ಉಳಿದಿದೆ ಅಂದರೆ ಟಕ್ಸ್, ಬ್ಯಾಕ್ ಟಕ್ಸ್ ಇರುತ್ತಲ್ಲ ಅದು. ಬ್ಯಾಕ್ ಟಕ್ಸ್ ಯಾವಾಗಲೂ ಈ ಏನು ಭುಜ ಇದೆಯಲ್ಲ ನಿಮ್ಮದು, ಈ ಭುಜದ ಮಿಡಲ್ ಪಾರ್ಟಲ್ಲಿ ಬರಬೇಕು. ಈ ಥರ ಮಿಡಲ್ ಪಾರ್ಟಲ್ಲಿ ಒಂದು 1/2 ಇಂಚ್ ಆಗಷ್ಟು ನೀವು ಟಕ್ಸ್ ಹಿಡಿಬೇಕು. ಇದನ್ನು ನೀವು ಕಟ್ಟಿಂಗ್ ಟೈಮಲ್ಲಾದರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲಾಂದರೆ ಆಮೇಲಾದ್ರೂ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿದ್ಮೇಲಾದ್ರೂ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೋದು. ಇದು ಎಷ್ಟು ಇಂಚ್ ಬರಬೇಕಂದ್ರೆ 5 ಇಂಚಸ್. ಅವ್ರವ್ರ ಬಾಡಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ 5 ಇಂಚಸ್ ತನಕ ಸ್ಟಿಚ್ ಕೊಟ್ಟಿದ್ದೀನಿ. ಇವ್ರದ್ದು 44 ತನಕ ಬರುತ್ತೆ ಬಾಡಿ ಸೈಜು. ಸೊ ಇವರಿಗೆ 5 ಇಂಚಸ್, ತೆಳ್ಳಗಿದ್ದವ್ರಿಗೆ 4 ಇಂಚಸ್, 3.5 ಇಂಚಸ್ ಕೂಡ ಕೊಡ್ಬೋದು. ಇವ್ರದ್ದು ಬ್ಲೌಸ್ ಲೆಂತ್ ಕೂಡ ತುಂಬ ಜಾಸ್ತಿ ಇದೆ, 15.5 ಇದೆ. ಸೊ ನಾನು ಇವರಿಗೆ 5 ಇಂಚಸ್ ತನಕ ಕೊಟ್ಟಿದ್ದೀನಿ. ಸೊ ಅದೇ ಥರ ಸೇಮ್ ಬರಬೇಕಂದ್ರೆ ಈ ಎಂಡಿಂದ ಮತ್ತು ನೀವು ಶೋಲ್ಡರ್ದು ಮಿಡಲ್ ಪಾಯಿಂಟ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಈ ಎಂಡ್ ಏನಿರುತ್ತಲ್ಲ ಅಲ್ಲಿಂದ ತೊಗೊಂಡು ಕರೆಕ್ಟ್ ಇಲ್ಲಿಗೆ ಇನ್ನೂ ಒಂದು ಟಕ್ಸ್ನ ರೆಡಿ ಮಾಡ್ಕೋಬೋದು. ಈ ಥರ ಇಲ್ಲಿ ಕೂಡ 5 ಇಂಚಸ್ಸಿಗೆ ಆಗೋ ಥರ ಒಂದು ಟಕ್ಸ್ನ ಹಿಡಿದುಕೊಂಡ್ಬಿಡಿ. 1/2 ಇಂಚ್ ಅಷ್ಟೇ ತೊಗೋಬೇಕು. ಟಕ್ಸ್ನ ತುಂಬ ಅಗಲ ತೊಗೊಂಡ್ರೆ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಟಕ್ಸಿಂದ ಕೂಡ ನಿಮಗೆ ಶೋಲ್ಡರ್ ಡ್ರಾಪ್ ಆಗುತ್ತೆ. ಶೋಲ್ಡರ್ ಡ್ರಾಪ್ ಆಗೋಕ್ಕೆ ಇದು ಕೂಡ ಒಂದು ಮೇನ್ ರೀಸನ್ನು. ಸೊ ಟಕ್ಸ್ನ ಮಾತ್ರ ಯಾವತ್ತೂ ಜಾಸ್ತಿ ಟಕ್ಸ್ನ ಹಿಡಿಬೇಡಿ. ಚಿಕ್ಕದಾಗೆ ಒಂದು 1/2 ಇಂಚ್ ಅಷ್ಟೇ ಇಡಬೇಕು. 1/2 ಇಂಚ್ಗಿಂತ ಕಡಿಮೆ ಬಂದರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಬರಬಾರ್ದು. ನಿಮಗೆಲ್ಲ ಈ ಚಿಕ್ಕ ಪುಟ್ಟ ಟಿಪ್ಸ್ ಬೇಕಂದರೆ ನೀವು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋನ ನೋಡಿದರೆ ಮಾತ್ರ ಈ ಥರ ಟಿಪ್ಸು ಮಿಡಲ್ ನಿಮಗೆ ಸಿಗುತ್ತೆ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ವಿಡಿಯೋ ನೋಡಿ. ನಿಮಗೆ ಕಂಪ್ಲೀಟ್ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ 1 by 1 ತೋರಿಸ್ತಾ ಹೋಗ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ನಾನು ನಿಮಗೆ ಥ್ರೆಡ್ ಪೈಪಿಂಗು, ಸ್ಟಾರ್ಟಿಂಗ್ ಥ್ರೆಡ್ ಹೇಗೆ ರೆಡಿ ಮಾಡಬೇಕು, ಹಾಗೆ ಥ್ರೆಡ್ ಪೈಪಿಂಗ್ ಹೇಗೆ ಮಾಡಬೇಕು, ಟೋಟಲ್ ಲೈನಿಂಗ್ ಹೇಗೆ ಜಾಯಿಂಟ್ ಮಾಡಬೇಕು, ಹಾಗೆ ಟಕ್ಸ್ ಹೇಗೆ ಹಿಡಿಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ನಿಮಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.